ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ 108 ದಿನದ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಒಂದು ಧ್ಯಾನ, ಉಪವಾಸ ಮತ್ತೆ ಮೌನದ ಈ ಆಚರಣೆಗೆ ನಿಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ, ಈ ದಿನದ ಧ್ಯಾನಕ್ಕೆ ಎಲ್ಲರೂ ತಯಾರಾಗಿ ಮಾಸ್ಟರ್ಸ್. ಕೈ ಬೆರಳುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಹಗುರವಾಗಿ ಕಣ್ಮುಚ್ಚಿ ಆರಾಮಾಗಿ ಕೂತ್ಕೊಳ್ಳಿ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಮಧ್ಯದಲ್ಲಿ ಯಾರು ಕಣ್ಬಿಡ್ಬೇಡಿ. ನಮಸ್ತೆ ಮಾಸ್ಟರ್ಸ್. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಕಣ್ಮುಚ್ಚಿ, ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ಸ್ಥಿರ ಸುಖಾಸನದಲ್ಲಿ ನಾವೆಲ್ಲರೂ ಕೂಡ ಕುತ್ಕೊಳ್ಳೋಣ ಫ್ರೆಂಡ್ಸ್. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಕಣ್ಣು ಮುಚ್ಚಿ ಉಸಿರಾಟವನ್ನೇ ಗಮನಿಸ್ತಾ ಇರುವಾಗ ಮಧ್ಯದಲ್ಲಿ ಕಣ್ಣು ಬಿಡಬಾರ್ದು. 80% ಎನರ್ಜಿ ನಮ್ಮ ಕಣ್ಣಲ್ಲಿ ತುಂಬಿಕೊಂಡಿರುತ್ತೆ. ಕೈ ಬೆರಳುಗಳನ್ನು ಕ್ರಾಸ್ ಮಾಡೋದ್ರಿಂದ 10% ಎನರ್ಜಿ ನಮ್ಗೆ ಸಿಗ್ತಾ ಇರುತ್ತೆ. ಕಾಲು ಕ್ರಾಸ್ ಮಾಡೋದ್ರಿಂದ 10% ಎನರ್ಜಿ ನಮ್ಗೆ ಸಿಗ್ತಾ ಇರುತ್ತೆ. 80% ಎನರ್ಜಿ ನಮ್ಮ ಕಣ್ಣಲ್ಲಿ ತುಂಬಿಕೊಂಡಿರುತ್ತೆ. ಕಣ್ಣು ಮುಚ್ಚಿ ನಾವು ಉಸಿರನ್ನೇ ಗಮನಿಸ್ತಾ ಇರಬೇಕು. ಓಕೆ ಅನ್ನೋವರೆಗೂ ಕೂಡ ಮಧ್ಯದಲ್ಲಿ ಕಣ್ಣು ಬಿಟ್ಟು ನೋಡಬಾರ್ದು. ಓಕೆ ಅಂತ ನಾನು ಹೇಳಿದ ಮೇಲೆ ಆಗ ನಿಮ್ಮ 2 ಕೈಗಳನ್ನು ನಿಮ್ಮ ಕಣ್ಣಿಗೆ ಸ್ಪರ್ಶ ಮಾಡಿನೇ ಕಣ್ಣು ಬಿಡಬೇಕು. ಮನೆಯಲ್ಲಿ ಕೂತ್ಕೊಂಡಾಗ್ಲೂ ಕೂಡ ಅಷ್ಟೇ. ಒಬ್ಬೊಬ್ಬರೇ ಕೂತ್ಕೊಂಡಿರ್ತೀರಲ್ವ, ಅವಾಗಲೂ ಕೂಡ ಅಷ್ಟೇ. ಮಧ್ಯದಲ್ಲಿ ಕಣ್ಣು ಬಿಟ್ಟು ನೋಡಬಾರ್ದು. ನಿಮಗೆ ಎದ್ದೇಳಬೇಕು ಅನಿಸಿದರೆ ನಿಮ್ಮ 2 ಕೈ ಬೆರಳುಗಳನ್ನು 2 ಕೈಗಳನ್ನು ನಿಮ್ಮ ಕಣ್ಣಿಗೆ ಸ್ಪರ್ಶ ಮಾಡಬೇಕು. ನಾವು ಇವಾಗ ದೇವರಿಗೆ ನಮಸ್ಕಾರ ಮಾಡುವಾಗ ಹೇಗೆ ನಮ್ಮ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡ್ತೀವೋ ಅದೇ ರೀತಿಯೇ ಕಣ್ಣಿಗೆ ಸ್ಪರ್ಶ ಮಾಡಿ ಧ್ಯಾನ ಆದಮೇಲೆ ಕೈಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿನೇ ನಾವು ಕಣ್ಣು ಬಿಡಬೇಕು. ಅಲ್ಲಿವರೆಗೂ ಕೂಡ ನಾವು ಕಣ್ಣು ಬಿಡಬಾರ್ದು.
ನಾವು ಹಾಗೆ ಕಣ್ಬಿಟ್ಬಿಟ್ರೆ ನಮ್ಮ ಎನರ್ಜಿ ಎಲ್ಲ ಹೊರಗಡೆ ಹೋಗ್ಬಿಡತ್ತೆ, ನಮ್ಮ ಒಳಗಡೆ ಅದು ಬರೋದಿಲ್ಲ. ನಮ್ಮ ಕೈಗಳಿಂದ ನಮ್ಮ ಕಣ್ಣಿಗೆ ಸ್ಪರ್ಶ ಮಾಡಿದಾಗ ಆವಾಗ ನಾವು ತಗೊಂಡಿರುವಂಥ ಎನರ್ಜಿ ನಮ್ಮ ಶರೀರದಲ್ಲಿ ಪ್ರವೇಶ ಆಗತ್ತೆ. ಯಾವುದು ಕೂಡ ಮಂತ್ರ ಬೇಡ. ನಾವು ಆರಾಮಾಗಿ ಕುತ್ಕೊಳ್ಳೋಣ. ಮಂತ್ರಗಳನ್ನು ಪಠಿಸ್ತಾ ನಾವು ಕುತ್ಕೊಳ್ಳೋದಲ್ಲ, ದೇವರ ನಾಮಗಳನ್ನು ಜಪಿಸೋದಲ್ಲ. ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದು. ನಾವು ಯಾವ ರೀತಿ ಉಸಿರಾಡ್ತಾ ಇದ್ದೀವಿ ಆ ಉಸಿರನ್ನೇ ನಾವು ಗಮನಿಸ್ತಾ ಇರಬೇಕು ಫ್ರೆಂಡ್ಸ್. ಹೀಗೆ ನಾವು ದಿನಾಲೂ ಕೂಡ ಅಭ್ಯಾಸ ಮಾಡಬೇಕು. ಧ್ಯಾನದಲ್ಲಿ ನಮಗೆ ಏನೇ ಅನುಭವಗಳು ಆಗ್ತಾ ಇದ್ರೂ ಕೂಡ ಅದನ್ನು ಹಾಗೆ ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕು. ಅರಿವಿನಿಂದ ನಾವು ನೋಡ್ತಾ ಇರಬೇಕು. ಎಲ್ಲ ಕಡೆನೂ ಕೂಡ ಒಂದು ಎನರ್ಜಿ ತುಂಬಿಕೊಂಡಿರುತ್ತೆ. ಎಲ್ಲ ಕಡೆನೂ ಒಂದು ಎನರ್ಜಿ ಎಲ್ಲ ಕಡೆನೂ ಇರುತ್ತೆ. ಅಂತ ಒಂದು ಎನರ್ಜಿ ಎಲ್ರಿಗೂ ಕೂಡ ಸಿಗ್ತಾ ಇರತ್ತೆ. ಈ ಭೂಮಿ ಮೇಲೆ ಎಲ್ಲ ಕಡೆ ಆ ಎನರ್ಜಿ ಹರಡ್ಕೊಂಡಿರತ್ತೆ. ಅದ್ಭುತವಾದಂತಹ ಎನರ್ಜಿ. ಅಂತ ಒಂದು ಅದ್ಭುತವಾದಂಥ ಎನರ್ಜಿ ನಮ್ಮ ಒಳಗಡೆ ಪ್ರವೇಶ ಆಗಬೇಕಂದ್ರೆ ನಮ್ಮ ಒಳಗಡೆ ನಮ್ಮ ಶರೀರದಲ್ಲಿ ನಮ್ಮ ಬ್ರಹ್ಮರಂಧ್ರದ ಮುಖಾಂತರ ಅದು ಪ್ರವೇಶ ಆಗಬೇಕಂದ್ರೆ ನಾವು ಮನಸ್ಸನ್ನು ಖಾಲಿ ಮಾಡ್ಕೊಂಡಿರಬೇಕು, ಶೂನ್ಯವಾಗಿರಬೇಕು. ಯಾವುದು ಕೂಡ ಯೋಚನೆ ಇರಬಾರ್ದು. ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದು. ಯಾವುದು ಕೂಡ ಮಂತ್ರ ನಾಮಗಳನ್ನು ಹೇಳ್ತಾ ಕೂತ್ಕೊಳ್ಳೋದಲ್ಲ. ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಮನಸ್ಸನ್ನು ಶೂನ್ಯವಾದಾಗಲೇ ಎಲ್ಲ ಕಡೆ ಇರುವಂಥ ಶಕ್ತಿ ಅದು ನಮ್ಮ ಒಳಗಡೆನೂ ಕೂಡ ಪ್ರವೇಶ ಆಗುತ್ತೆ. ಹಾಗಾಗಿ ನಮಗೆ ಧ್ಯಾನದಲ್ಲಿ ಏನೇ ಅನುಭವ ಆಗ್ತಾ ಇದ್ರೂ ಕೂಡ ಅದು ನಾವು ಸಾಕ್ಷಿಯಾಗಿ ಮನಸ್ಸನ್ನು ಖಾಲಿ ಮಾಡಿಕೊಂಡು ಹಾಗೆ ನೋಡ್ತಾ ಇರಬೇಕಷ್ಟೆ. ಅದ್ರ ಬಗ್ಗೆ ನಮಗೆ ಯಾವುದು ಕೂಡ ವಿಚಾರ ಇರಬಾರ್ದು. ನನಗೆ ಧ್ಯಾನದಲ್ಲಿ ಹೀಗೆ ಯಾಕೆ ಆಗ್ತಾ ಇದೀವನೋ ಅಂಥೇಳಿ.
ಧ್ಯಾನದಲ್ಲಿ ನಮಗೆ ಯಾವುದೇ ಒಂದು ಅನುಭವ ಆಗಿದ್ರೂ ಕೂಡ ಅದನ್ನು ನಾವು ಅನುಭವಿಸ್ತಾ ಅದನ್ನು ಸವಿಯನ್ನು ನಾವು ಸವಿಬೇಕು ಅಷ್ಟೇ. ಅದನ್ನು ಯಾಕೆ ನನಗೆ ಆ ರೀತಿ ಆಗ್ತಾ ಇದೆ, ಹೀಗಾಗ್ತಾ ಇದೆ ಅಂತೇಳಿ ಯಾವುದು ಕೂಡ ಅದ್ರ ಬಗ್ಗೆ ಏನು ಕೂಡ ವಿಚಾರ ಕೂಡ ಇರಬಾರ್ದು. ಧ್ಯಾನದಲ್ಲಿ ಅನುಭವಗಳು ಆಗ್ತಾ ಇದ್ರೆ ಅದ್ರ ಬಗ್ಗೆನೇ ನಾವು ವಿಚಾರ ಮಾಡ್ತಾ ಇದ್ರೆ ಮತ್ತೆ ಅಲ್ಲಿಗೆ ಅದು ನಿಂತೋಗ್ಬಿಡತ್ತೆ. ಒಂದೊಂದ್ಸತಿ ನಮ್ಗೆ ಹೀಲಿಂಗ್ ಆಗ್ತಾ ಇರತ್ತೆ, ಆ ಹೀಲಿಂಗ್ ಆಗ್ತಾ ಇರೋದನ್ನ ಹಾಗೆ ನಿಂತೋಗ್ಬಿಡತ್ತೆ. ಎಷ್ಟೋ ಮೈಕೈ ಎಲ್ಲ ನೋವು ಬರ್ತಾ ಇರತ್ತೆ. ಯಾಕೆ ಈ ರೀತಿ ನನಗೆ ನೋವು ಬರ್ತಾ ಇದೆಯೇನೋ ಅಂಥೇಳಿ ಆ ರೀತಿ ವಿಚಾರ ಮಾಡಿಕೊಂಡು ನಾವು ಕೂತ್ಕೊಂಡ್ಬಿಟ್ರೆ ಆ ಹೀಲಿಂಗ್ ಆಗೋದನ್ನು ನಿಂತೋಗ್ಬಿಡತ್ತೆ. ಹಾಗೆ ನೋಡ್ತಾ ಇರಬೇಕು, ಸಾಕ್ಷಿಯಾಗಿ ನಾವು ನೋಡೋದನ್ನು ಕಲ್ತ್ಕೋಬೇಕು. ನಮ್ಮ ದಿವ್ಯ ದೃಷ್ಟಿಯಿಂದ ನಾವು ಏನೇನೋ ನೋಡ್ತಾ ಇರ್ತೀವಿ, ಅದನ್ನು ಏನು ನೋಡ್ತಾ ಇದ್ದೀವಿ ಅಂತೇಳಿ ಆ ವಿಚಾರಗಳು ನಮಗೆ ಬಂದುಬಿಟ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡತ್ತೆ. ವಿಚಾರಗಳು ನಮಗೆ ಬರಬಾರ್ದು. ಧ್ಯಾನದಲ್ಲಿ ಏನೇ ಆದ್ರೂ ಕೂಡ ನಮಗೆ ಯೋಚನೆಗಳು ಬರಬಾರ್ದು. ಅದನ್ನೇ ನಾವು ಯೋಚನೆಯನ್ನು ಮಾಡ್ತಾ ಕೂತ್ಕೋಬಾರ್ದು. ಆಗ್ತಾನೆ ನಮಗೆ ಅನುಭವಗಳು ಆಗ್ತಾ ಇರತ್ತೆ. ಅವಾಗ ಅದ್ರ ಬಗ್ಗೆನೇ ನಾವು ವಿಚಾರ ಮಾಡ್ತಾ ಇದ್ರೆ ಅದ್ರ ಬಗ್ಗೆನೇ ಇಲ್ಲಿ ಏನು ನಡೀತಾ ಇದೆ, ಅದು ಯಾಕೆ ನಡೀತಾ ಇದೆ, ಅದು ಹೇಗೆ ನಡೀತಾ ಇದೆ ಅಂತೇಳಿ ಆ ರೀತಿ ನಮಗೆ ಒಂದು ಯೋಚನೆ ಬಂದ್ರೂ ಸಾಕು, ಅಲ್ಲಿ ಅದು ಸ್ಟಾಪ್ ಆಗಿಬಿಡತ್ತೆ, ನಿಂತೋಗ್ಬಿಡತ್ತೆ. ಎಷ್ಟೋ ವರ್ಷಗಳಿಂದ ನೋವಿನಿಂದ ನಾವು ನೆರಳ್ತಾ ಇರ್ತೀವಿ. ಧ್ಯಾನದಲ್ಲಿ ಇದ್ದಕ್ಕಿದ್ದಂಗೆ ಆ ನೋವು ನಮಗೆ ಜಾಸ್ತಿ ಆಗಿಬಿಡತ್ತೆ. ಆಗ ಆ ನೋವಿನ ಬಗ್ಗೆನೇ ನಾವು ವಿಚಾರ ಮಾಡ್ತಾ ಕೂತ್ಕೊಂಡ್ರೆ ಇದು ಏನು, ಈ ನೋವು ಮೊದಲು ಏನೋ ಸ್ವಲ್ಪ ಕಡಿಮೆ ಆಗಿತ್ತು, ಇನ್ನೂ ಜಾಸ್ತಿ ಆಗಿಬಿಡ್ತಲ್ಲ ಅಂತೇಳಿ ಅದ್ರ ಬಗ್ಗೆ ಒಂದು ವಿಚಾರ ಬಂದ್ರೂ ಕೂಡ ಸಾಕು, ಅದು ಹೀಲಿಂಗ್ ಆಗೋದು ಅಲ್ಲೇ ನಿಂತ್ಬಿಡತ್ತೆ, ಆಗೋದಿಲ್ಲ. ಹಾಗೆ ಸುಮ್ಮನೆ ನೋಡ್ತಾ ಇರೋದನ್ನು ನಾವು ಕಲ್ತ್ಕೋಬೇಕು, ಅದನ್ನೇ ನಾವು ಅಭ್ಯಾಸ ಮಾಡಬೇಕು. ಈ ರೀತಿ ಅಭ್ಯಾಸ ಮಾಡಿನೇ ನಾನು ಎಲ್ಲ ನನ್ನ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡ್ಕೊಂಡಿದ್ದೀನಿ, ಅದರಿಂದ ನಾನು ಮುಕ್ತಿಯನ್ನು ಪಡ್ಕೊಂಡಿದ್ದೀನಿ. ನನಗೂ ಕೂಡ ತುಂಬ ಸಮಸ್ಯೆಗಳೇ ಇತ್ತು. ಶರೀರದಲ್ಲಿ ನಾನಾ ರೀತಿಯ ಒಂದು ನೋವನ್ನು ನಾನು ಅನುಭವಿಸ್ತಾ ಇದ್ದೆ. ಧ್ಯಾನದಲ್ಲಿ ನಾನು ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾನೆ ಅದನ್ನೆಲ್ಲ ಹೊರಟೋಗ್ಬಿಟ್ಟಿದೆ. ಆ ನೋವಲ್ಲಿನೂ ಕೂಡ ನಾನು ಅನುಭವವನ್ನು ಪಡ್ಕೊಳ್ತಾ ಇದ್ದೆ, ಅಂದರೆ ಅದನ್ನು ಅನುಭವಿಸ್ತಾ ಇದ್ದೆ. ಆ ನೋವನ್ನು ಹಾಗೆ ಸಾಕ್ಷಿಯಾಗಿ ನಾನು ನೋಡ್ತಾ ಇದ್ದೆ, ಅನುಭವ ಮುಖಾಂತರ ನಾನು ತಿಳ್ಕೊಳ್ತಾ ಇದ್ದೆ, ಅದನ್ನು ಸ್ವಾದಿಸ್ತಾ ಇದ್ದೆ ಧ್ಯಾನದ ಶಕ್ತಿಯಿಂದ. ನಾವು ಧ್ಯಾನದಲ್ಲಿ ಕುತ್ಕೊಂಡಾಗ ಯಾವತ್ತೂ ಕೂಡ ನಾವು ಅನ್ಕೋಬಾರ್ದು ಯಾಕೆ ಈ ರೀತಿ ಆಗ್ತಾ ಇದೆಯೇನಂತೇಳಿ. ಧ್ಯಾನದಲ್ಲಿ ನಮಗೆ ಕನಸು ಕೂಡ ಕಾಣ್ತಾ ಇರತ್ತೆ. ನನಗೆ ಯಾಕೆ ಕನಸುಗಳು ಬರ್ತಾ ಇದೆಯೋ ಏನೋ, ಧ್ಯಾನ ಮಾಡ್ತಾ ಇದ್ದೀನೋ ಅಥವಾ ನಾ ಕನಸು ಕಾಣ್ತಾ ಇದ್ದೀನೋ ಏನೋ ಅಂಥೇಳಿ. ನಾವು ಏನೇ ಧ್ಯಾನದಲ್ಲಿ ಏನೇ ಆಗ್ತಾ ಇದ್ರೂ ಕೂಡ ಅದನ್ನು ನಾವು ಸಾಕ್ಷಿಯಾಗಿ ನೋಡೋದನ್ನು ಕಲ್ತ್ಕೊಳ್ತಾ ಇರಬೇಕು. ಕೆಲವೊಂದು ಸತಿ ನಮಗೆ ನಿದ್ದೆ ಬಂದುಬಿಟ್ಟಿರತ್ತೆ, ಅಯ್ಯೋ ನಾನು ನಿದ್ದೆ ಮಾಡಿಬಿಟ್ನೆ ಏನೋ ಅಂಥೇಳಿ. ಅದರಲ್ಲಿ ಟೆನ್ಷನ್ ಆಗೋದು ಏನಿದೆ,
ಏನು ಕೂಡ ಇಲ್ಲ. ನಿದ್ದೆ ಮಾಡಿದ್ರೂ ಕೂಡ, ಕನಸು ಕಂಡ್ರೂ ಕೂಡ, ಅನುಭವಗಳಾದ್ರೂ ಕೂಡ ಹಾಗೆ ನಾವು ನೋಡ್ತಾ ಇರ್ಬೇಕಷ್ಟೆ. ನಾವು ನಿದ್ದೆಯಲ್ಲಿನೂ ಕೂಡ ಮಲ್ಕೊಂಡಾಗ್ಲೂ ಕೂಡ ನಾವು ಏನು ಕನಸು ಕಾಣ್ತಾ ಇರ್ತೀವಿ. ಹಾಗಂತ ಮಲ್ಕೊಳ್ಳೋದನ್ನೇ ಬಿಟ್ಬಿಡ್ತೀವಿ ನಾವು. ಮಲ್ಕೊಳ್ತೀವಿ ಆರಾಮಾಗಿ, ನಂಗೆ ನಿದ್ದೆ ಬೇಕು ಅಂತೇಳಿ. ಹಾಗೆ ಧ್ಯಾನದಲ್ಲಿನೂ ಕೂಡ ನಾವು ಕನಸು ಕಾಣ್ತಾ ಇದ್ರೂ ಕೂಡ ಏನೋ ಒಂದು ಕಾಣ್ತಾ ಇದೆ, ಅದು ನಾನು ಕನಸು ಕಾಣ್ತಾ ಇದ್ದೆ. ಕನಸನ್ನೇ ಅನುಭವದಿಂದ ನೋಡ್ತಾ ಇರಿ, ಅನುಭವಿಸಿ. ಹಾಗೆ ನೋಡ್ತಾ ಇರಬೇಕು. ಕನಸುಗಳು ಬಂದ್ರೂ ಕೂಡ ಹಾಗೆ ನೋಡ್ತಾ ಇರಬೇಕು. ನಿದ್ದೆ ಆದ್ರೂ ಕೂಡ ನೋ ಪ್ರಾಬ್ಲಮ್, ನಿದ್ದೆ ಮಾಡಿ ಆರಾಮಾಗಿ. ಏನು ಧ್ಯಾನದಲ್ಲಿ ಏನಾಗುತ್ತೋ ಅದು ಹೇಗಾಗತ್ತೋ ಹಾಗೆ ಬಿಟ್ಬಿಡೋದು, ಅದೇ ಧ್ಯಾನ. ಹಾಗೆ ನಾವು ಕಲ್ತ್ಕೋಬೇಕು. ಹೇಗಾಗತ್ತೋ ಏನಾಗತ್ತೋ ಅದನ್ನು ನಾವು ಸಾಕ್ಷಿಯಾಗಿ ನೋಡೋದನ್ನೇ ನಾವು ಕಲ್ತ್ಕೋಬೇಕು. ಅದ್ರ ಬಗ್ಗೆ ಒಂದು ವಿಚಾರ ಕೂಡ ನಮಗಿರಬಾರ್ದು. ಮತ್ತೆ ನಮಗೆ ಯೋಚನೆಗಳು ಬರ್ತಾ ಇದ್ರೂ ಕೂಡ ಆ ಯೋಚನೆಗಳನ್ನು ಕೂಡ ನಾವು ಹಾಗೆ ಸಾಕ್ಷಿಯಾಗಿ ನೋಡೋದನ್ನೇ ಕಲ್ತ್ಕೋಬೇಕು. ಒಂದೊಂದು ಸತಿ ಅನುಭವ ಆಗುತ್ತೆ, ಧ್ಯಾನದ ಒಂದು ಅನುಭವ ಆಗುತ್ತೆ. ಒಂದೊಂದು ಸತಿ ನಿದ್ದೆ ಬರುತ್ತೆ, ಒಂದೊಂದು ಸತಿ ನಾವು ಕನಸುಗಳನ್ನು ಕಾಣ್ತೀವಿ, ಒಂದೊಂದು ಸತಿ ಯೋಚನೆಗಳು ಬರ್ತಾ ಇರತ್ತೆ. ಪ್ರತಿಯೊಂದು ಆಗ್ತಾ ಇರತ್ತೆ ಧ್ಯಾನದಲ್ಲಿ. ಎಷ್ಟೆಷ್ಟೋ ಏನೇನೋ ಆಗ್ತಾ ಇರತ್ತೆ. ಹಾಗೆ ನಾವು ನೋಡ್ತಾ ಇರಬೇಕು. ಅದ್ರ ಬಗ್ಗೆ ನಮಗೆ ಒಂದು ವಿಚಾರ ಕೂಡ ಬರಬಾರ್ದು. ಯಾಕೆ ಅಂತೇಳಿ, ಯಾಕೆ ಈಗ ಆಗ್ತಾ ಇದೆ ಅಂತೇಳಿ ಒಂದು ಕ್ವಶನ್ ಕೂಡ ನಮಗೆ ಅಲ್ಲಿ ಹುಟ್ಟಬಾರ್ದು. ಯಾವಾಗ ನಾವು ಸಾಕ್ಷಿಯಾಗಿ ನೋಡೋದನ್ನು ಕಲ್ತ್ಕೊಳ್ತೀವಿ ಹಾಗೆ ನಾವು ಮುಂದೆ ಹೋಗ್ತಾ ಇರ್ತೀವಿ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಮ್ಮ ಜೀವನನೇ ಒಂದು ದೊಡ್ಡ ಕನಸು. ನಾವು ಇದು ನಿಜ ಜೀವನ ಅಂತ ಅನ್ಕೊಂಡಿದ್ವಿ, ಇದು ನಮ್ದು ಒಂದು ಕನಸು. ಇದು ದೊಡ್ಡ ಒಂದು ಕನಸು. ನಾವು ಕನಸು ಕಾಣ್ತಾ ಇದ್ದೀವಿ. ನಾವು ನಿದ್ದೆ ಬಂದಾಗ ಕನಸು ಏನಾದರೂ ಕಾಣ್ತಾ ಇದ್ರೆ ಆ ಕನಸು ಹೇಗೆ ನಿಜ ಅಂತ ಅನ್ಕೊಂಡಿದ್ದೀವಿ, ಇದು ಕೂಡ ಅಷ್ಟೇ. ನಾವು ಏನು ಇಲ್ಲಿ ಜೀವಿಸ್ತಾ ಇದ್ದೀವಿ, ಇದು ಒಂದು ದೊಡ್ಡ ಕನಸು. ಇದು ನಿಜ ಅಲ್ಲ, ನಾವು ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಈ ಕನಸೇ ನಾವು ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಹೇಗೆ ನಾವು ನಿದ್ದೆಯಲ್ಲಿದ್ದಾಗ ಕನಸುಗಳಲ್ಲಿ ಏನೇನೋ ಆಗ್ತಾ ಇರತ್ತಲ್ವಾ, ಅದನ್ನೇ ನಾವು ಹೆಂಗೆ ನಿಜ ಅಂತ ಅನ್ಕೊಳ್ತೀವಿ. ನಮ್ಮ ಜೀವನದಲ್ಲಿ ಏನೇನೋ ಆಗ್ತಾ ಇದೆ, ಇದು ಕೂಡ ಒಂದು ಕನಸು. ಆ ಕನಸಿನಲ್ಲಿ ಏನೇನೋ ಆಗ್ತಾ ಇದೆ, ಅದನ್ನೇ ನಾವು ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ.
ಎಲ್ಲ ಕರ್ಮಾನುಸಾರವಾಗಿ ಎಲ್ಲ ಅದಷ್ಟಕ್ಕದೇ ನಡೀತಾ ಇದೆ. ಕನಸಿನಲ್ಲಿ ಏನಾದರೂ ತಡೆಯೋದಿಕ್ಕೆ ಸಾಧ್ಯ ಇದೆಯೇನು? ಯಾವುದು ಕೂಡ ತಡೆಯೋಕ್ಕಾಗೋದಿಲ್ಲ. ಅದು ಯಾವ ರೀತಿ ಕನಸು ಇರುತ್ತೋ ಹಾಗೆ ನಾವು ಅಲ್ಲಿ ಇರ್ತೀವಿ. ನಮಗೆ ಯಾವ ರೀತಿ ಕನಸು ಬಿದ್ದಿರುತ್ತೋ ನಾವು ಅದನ್ನೇ ಹಾಗೆ ನೋಡ್ತಾ ಇರ್ತೀವಿ, ಮತ್ತೆ ಅದನ್ನೇ ನಾವು ನಿಜ ಅಂತ ಬಿಟ್ಟಿರ್ತೀವಿ. ನಮ್ಮ ಜೀವನದಲ್ಲಿನೂ ಕೂಡ ಹಾಗೆ ಯಾವ ರೀತಿ ನಡೀತಾ ಇರುತ್ತೋ ಹಾಗೆ ನಾವು ನೋಡ್ತಾ ಇರಬೇಕು. ಇದು ಕೂಡ ಕನಸೆ. ನಾವು ಜೀವಿಸ್ತಾ ಇರೋದೇ ಒಂದು ಕನಸಿನಲ್ಲಿ ಜೀವಿಸ್ತಾ ಇದ್ದೀವಿ. ನಮ್ಮ ಜೀವನನೇ ಒಂದು ಕನಸು, ದೊಡ್ಡ ಕನಸು. ಇಲ್ಲಿ ಯಾವ ರೀತಿ ಹೇಗೆ ನಡೀತಾ ಇದೆಯೋ ಹಾಗೆ ನಾವು ನೋಡ್ತಾ ಇರ್ತೀವಿ, ನೋಡ್ತಾ ಇರಬೇಕು. ಅದನ್ನೇ ನಾವು ಅಭ್ಯಾಸ ಮಾಡಬೇಕು. ಈ ಕನಸೇ ನಾವು ನಿಜ ಅಂದ್ಕೊಂಡಿರೋದ್ರಿಂದ ನಮಗೆ ದುಃಖ ಆಗ್ತಾ ಇರೋದು. ಯಾವಾಗಲೂ ಕೂಡ ಈ ಮನಸ್ಸು ಆ ರೀತಿ ಮಾಡಿದರೆ ಹೇಗಿರುತ್ತೆ, ಈ ರೀತಿ ಮಾಡಿದರೆ ಹೇಗಿರುತ್ತೆ ಅಂತೇಳಿ ಯಾವಾಗಲೂ ಕೂಡ ಯೋಚನೆ ಮಾಡ್ತಾನೆ ಇರುತ್ತೆ. ಈ ಮನಸ್ಸಿಗೆ ಯಾವಾಗಲೂ ಕೂಡ ಕಷ್ಟಕರವಾಗಿರೋದನ್ನು ಮಾಡೋದ್ರಿಂದನೇ ನನಗೆ ಒಳ್ಳೆಯದಾಗತ್ತೆ ಅಂಥೇಳಿ ವ್ರತಗಳನ್ನು ಮಾಡೋದ್ರಿಂದ, ಉಪವಾಸ ಇರೋದ್ರಿಂದ, ಈ ರೀತಿ ಕಷ್ಟವಾಗಿರೋದು ಮಾಡೋದ್ರಿಂದನೇ ನಮಗೆ ಒಳ್ಳೆಯದಾಗತ್ತೆ ಅಂಥೇಳಿ ಈ ಮನಸ್ಸು ಯಾವಾಗಲೂ ಕೂಡ ಅಂಥದ್ದನ್ನೇ ನೋಡ್ತಾ ಇರತ್ತೆ. ಏನು ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂಥೇಳಿ. ಹೀಗೆ ನಾವು ಆರಾಮಾಗಿ ಧ್ಯಾನದಲ್ಲಿ ಉಸಿರಾಟವನ್ನೇ ಗಮನಿಸಬೇಕು. ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸಬೇಕು ಅಂದರೆ ಈ ಮನಸ್ಸು ಒಪ್ಪೋದಿಲ್ಲ. ಏನೇನೋ ಕಷ್ಟಪಟ್ಟರೆ ನಮಗೆ ಫಲ ಸಿಗೋದಿಲ್ಲ. ಈ ರೀತಿ ಆರಾಮಾಗಿ ಕೂತ್ಕೊಂಡ್ರೆ ಏನು ಫಲ ಸಿಗತ್ತೆ ಅಂತೇಳಿ ಹೇಳ್ತಾ ಇರತ್ತೆ ನಮ್ಮ ಮನಸ್ಸು. ಎಷ್ಟೋ ಕಷ್ಟಪಟ್ಟಿದ್ದೀವಿ, ವ್ರತಗಳನ್ನು ಮಾಡಿದ್ವಿ, ಪೂಜೆ ಮಾಡಿದ್ವಿ, ಈ ಶರೀರಕ್ಕೋಸ್ಕರ ಏನೇನೇ ನಾವು ಸಾಧನೆಯನ್ನು ಮಾಡ್ತೀವಿ, ಆದರೂ ಕೂಡ ನಮಗೆ ಆರೋಗ್ಯ ಸಿಗಲಿಲ್ಲ. ಏನೋ ವ್ರತ ಮಾಡಿದ್ರೂ ಕೂಡ, ಉಪವಾಸ ಇದ್ರೂ ಕೂಡ ನಮಗೆ ಕಷ್ಟ ಪರಿಹಾರ ಆಗ್ತಾ ಇಲ್ಲ. ಹೀಗೆ ನಾವು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಮಗೆಲ್ಲ ಸಿಕ್ಬಿಡತ್ತೇನೋ ಅಂಥೇಳಿ ನಮ್ಮ ಮನಸ್ಸು ವಿಚಾರ ಮಾಡ್ತಾ ಇರತ್ತೆ. ಈ ಒಂದು ಸತ್ಯ ತುಂಬ ಸುಲಭವಾಗಿರೋದ್ರಿಂದ, ಈ ಧ್ಯಾನ ತುಂಬ ಸರಳ ಸುಲಭವಾಗಿರೋದ್ರಿಂದ ಅಷ್ಟು ಬೇಗ ಮನಸ್ಸು ಒಪ್ಕೊಳ್ಳೋದಿಲ್ಲ. ಸತ್ಯ ಯಾವಾಗಲೂ ಕೂಡ ಕಠೋರವಾಗಿಯೇ ಇರುತ್ತೆ. ಅಷ್ಟು ಬೇಗ ಈ ಮನಸ್ಸು ಒಪ್ಕೊಳ್ಳೋದಿಲ್ಲ. ಯಾಕೆ ಅದು ನಮಗೆ ಕಠೋರವಾಗಿ ಅನಿಸುತ್ತೆ ಅಂದರೆ, ನಾವು ಅಸತ್ಯದಿಂದ ಯಾವಾಗಲೂ ಕೂಡ ಜೀವಿಸ್ತಾ ಇರೋದ್ರಿಂದ ಸತ್ಯ ಕಠೋರವಾಗಿ ಅನಿಸುತ್ತೆ, ನಮಗೆ ಕಠಿಣ ಅನಿಸುತ್ತೆ. ಈ ರೀತಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನು ಸಿಗತ್ತೆ ಅಂತೇಳಿ ಈ ಮನಸ್ಸು ಒಪ್ಪೋದಿಲ್ಲ.
ನಾವು ವ್ರತಗಳನ್ನು ಪೂಜೆಗಳನ್ನು ಮಾಡೋದ್ರಿಂದನೇ ನಾವು ಭಗವಂತನಕ್ಕೆ ಹತ್ರ ಆಗ್ತೀವಿ ಅಂಥೇಳಿ. ಭಗವಂತ ತುಂಬ ದೂರ ಇದ್ದಾನೆ ಅಂಥೇಳಿ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಭಗವಂತನಿಂದ ನಾವು ವಂಚಿತರಾಗ್ಬಿಟ್ಟಿದ್ದೀವಿ. ಭಗವಂತ ವ್ರತಗಳಿಂದ ಪೂಜೆಗಳಿಂದ ನಮಗೆ ಭಗವಂತ ಸಿಗ್ತಾನೆ ಅಂಥೇಳಿ. ಭಗವಂತ ಎಲ್ಲೂ ದೂರ ಇಲ್ಲ ಫ್ರೆಂಡ್ಸ್. ಭಗವಂತ ನಾವೇ, ನಮ್ಮ ಒಳಗಡೆನೇ ಇದ್ದಾನೆ ಭಗವಂತ. ಹಾಗಾಗಿ ಆ ಭಗವಂತನಿಂದ ನಾವು ವಂಚಿತರಾಗ್ಬಿಟ್ಟಿದ್ದೀವಿ. ದೂರ ಇಲ್ಲ ಭಗವಂತ, ನಮ್ಮ ಒಳಗಡೆನೇ ಇದ್ದಾನೆ. ಭಗವಂತನಿಗೋಸ್ಕರ ನಾವು ಎಲ್ಲೋ ಅಲಿತಾ ಇರ್ತೀವಿ. ಪೂಜೆ ಪುನಸ್ಕಾರ ವ್ರತಗಳನ್ನು ನಾವು ಮಾಡ್ತಾ ಇರ್ತೀವಿ. ಭಗವಂತನಿಗೆ ಬೇಕಾಗಿರೋದು ಪೂಜೆ ಪುನಸ್ಕಾರ ವ್ರತಗಳನ್ನಲ್ಲ. ಭಗವಂತನ ಹತ್ರ ನಾವು ಹೋಗ್ಬೇಕಂದ್ರೆ ಅಲ್ಲಿ ಯಾವುದು ಕೂಡ ಚಾಲೆಂಜ್ ಇಲ್ಲ. ಚಾಲೆಂಜ್ ಅನ್ನೋದೇ ಇಲ್ಲ. ನಾವು ಆರಾಮಾಗಿ ಭಗವಂತನ ಜೊತೆಗೇನೆ ನಾವು ಇರೋದಕ್ಕೆ ಅಲ್ಲಿ ಏನೂ ಕೂಡ ಸಾಧನೆ ನಾವು ಮಾಡಬೇಕಾಗಿಲ್ಲ. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂಥೇಳಿ ನಾವು ಸರಳ ಜೀವನವನ್ನು ನಾವು ಜೀವಿಸ್ತಾ ಇರಬೇಕು. ಹೇಗಿದೆಯೋ ಅದೇ ಜೀವನದಲ್ಲೇ ನಾವು ಖುಷಿಯಾಗಿರಬೇಕು. ನಮ್ಮ ಮನಸ್ಸು ಯಾವಾಗಲೂ ಕೂಡ ಏನು ಹೇಳ್ತಾ ಇರತ್ತೆ ಅಂದರೆ, ಯಾವಾಗಲೂ ಕೂಡ ಕಠಿಣದಿಂದ ಇರುವಾಗಲೇ ಭಗವಂತ ನಮಗೆ ಸಿಗ್ತಾನೆ ಅಂಥೇಳಿ, ಕಠಿಣದಿಂದ ನಾವು ಜೀವಿಸ್ತಾ ಇರಬೇಕು ಅಂಥೇಳಿ ನಮ್ಮ ಮನಸ್ಸು ಯಾವಾಗಲೂ ಕೂಡ ನಮಗೆ ಪ್ರೇರೇಪಿಸ್ತಾ ಇರತ್ತೆ, ಹೇಳ್ತಾ ಇರತ್ತೆ. ಮನಸ್ಸು ಹೇಳಿರೋದನ್ನ ನಾವು ಕೇಳಿ ಕೇಳಿ ನಮ್ಮ ಒಳಗಡೆ ಎಲ್ಲ ದುರ್ಗಂಧ ನಾವು ತುಂಬ್ಕೊಂಡ್ಬಿಟ್ಟಿದ್ದೀವಿ. ಯಾವಾಗ ನಾವು ಮನಸ್ಸಿನಿಂದ ಈ ಶರೀರದಿಂದ ನಾವು ದೂರ ಇರ್ತೀವೋ ಆಗ ನಾವು ಭಗವಂತನಿಗೆ ನಾವು ಹತ್ರ ಆಗ್ತೀವಿ. ಹೊರಗಡೆ ಎಲ್ಲೂ ಕೂಡ ಇಲ್ಲ ಭಗವಂತ, ನಮ್ಮ ಒಳಗಡೆನೇ ಇದ್ದಾನೆ. ಈ ಸತ್ಯವನ್ನ ನಾವು ತಿಳ್ಕೊಳ್ತೀವಿ ಫ್ರೆಂಡ್ಸ್. ಭಗವಂತ ನಮಗೆ ಯಾವಾಗಲೂ ಕೂಡ ನಮಗೆ ಬಿಟ್ಟು ಹೋಗಿಲ್ಲ. ನಾವೇ ಆ ಭಗವಂತ, ನಮ್ಮ ಒಳಗಡೆನೆ ಆ ಭಗವಂತ ಇದ್ದಾನೆ. ಯಾವಾಗಲೂ ಕೂಡ ಬಿಟ್ಟು ಹೋಗಿಲ್ಲ. ಆದರೆ ಆ ಭಗವಂತನ ನೋಡುವಂಥ ಕಣ್ಣನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೀವಿ, ಕುರುಡರಾಗ್ಬಿಟ್ಟಿದ್ದೀವಿ. ಯಾವಾಗಲೂ ಕೂಡ ಮನಸ್ಸಿನ ಮಾತನ್ನು ಕೇಳಿ
ನಾವು ಎಲ್ಲವನ್ನು ಕೂಡ ತುಂಬ್ಕೊಂಡ್ಬಿಟ್ಟಿದ್ದೀವಿ, ಹಾಗೇ ಮಾಡಬೇಕು, ಹೀಗೆ ಇರಬೇಕು ಅಂಥೇಳಿ. ಹಾಗಾಗಿ ನಮಗೆ ಧ್ಯಾನದಲ್ಲಿ ನಿದ್ದೆ ಮಾಡಿದ್ರೂ ಕೂಡ ಭಯ, ಕನಸು ಕಂಡ್ರೂ ಕೂಡ ಭಯ, ಅನುಭವ ಆದ್ರೂ ಕೂಡ ಭಯ. ಏನು ಯಾಕೆ ಈ ರೀತಿ ಆಗ್ತಾ ಇದೆ ಅಂಥೇಳಿ ಸುಮ್ಮನೆ ನಮಗೆ ಕುತ್ಕೊಳ್ಳೋದಕ್ಕೆ ಭಯ ಆಗತ್ತೆ. ನಮ್ಮ ಉಸಿರಿನ ಜೊತೆಗೆ ಇದ್ದು ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋದಕ್ಕೆ ನಮಗೆ ಭಯ. ಯಾಕೆ ಭಯ ಆಗತ್ತೆ ಅಂದರೆ, ಆ ರೀತಿ ನಮ್ಮ ಮನಸ್ಸಿನಿಂದ ನಾವು ಎಲ್ಲವನ್ನೂ ಕೂಡ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಕಠಿಣವಾಗಿರೋದನ್ನೇ ನಾವು ಮಾಡಬೇಕು. ವ್ರತಗಳಿಂದ, ಪೂಜೆಗಳಿಂದ ನಾವು ಏನೇ ಮಾಡಿದ್ರೂ ಕೂಡ ಅದರಿಂದ ಒಳ್ಳೆಯದಾಗತ್ತೆ. ಈ ಧ್ಯಾನದಲ್ಲಿ ನಾವು ಸುಮ್ಮನೆ ಕೂತ್ಕೊಂಡು ಮನಸ್ಸನ್ನು ಖಾಲಿ ಮಾಡಿಕೊಂಡು ನಿದ್ದೆ ಮಾಡಿದರೆ ಏನಾಗುತ್ತೋ, ಕನಸು ಬಿದ್ದರೆ ಏನಾಗುತ್ತೋ, ಅನುಭವಗಳು ಆದರೆ ಏನಾಗುತ್ತೋ ಅಂಥೇಳಿ ಆ ರೀತಿ ನಾವು ಭಯದಿಂದನೇ ನಾವು ಕೂತ್ಕೊಳ್ತಾ ಇರ್ತೀವಿ. ಮತ್ತು ಅಲ್ಲಿ ಕೂಡ ನಾವು ವಿಚಾರವನ್ನು ಮಾಡ್ತಾ ಕೂತ್ಕೊಂಡಿರ್ತೀವಿ. ನಮಗೆ ಯಾವಾಗಲೂ ಕೂಡ ಮನಸ್ಸು ಅಡ್ಡಾದಿಡ್ಡಿಯಾಗಿಯೇ ಕರ್ಕೊಂಡು ಹೋಗ್ತಾ ಇರತ್ತೆ. ಸರಳ ಮಾರ್ಗದಲ್ಲಿ ನಮಗೆ ಯಾವತ್ತೂ ಕೂಡ ಕರ್ಕೊಂಡೋಗೋದಿಲ್ಲ ನಮ್ಮ ಮನಸ್ಸು. ನಾವಿಷ್ಟು ದಿನ ತಿಳ್ಕೊಂಡಿರ್ಲಿಲ್ಲ. ಮನಸ್ಸು ಏನು ಹೇಳ್ತಾ ಇದೆಯೋ ಅದನ್ನೇ ನಾವು ಮಾಡ್ತಾ ಇದ್ವಿ. ಧ್ಯಾನದ ಬಗ್ಗೆ ನಾವು ಏನು ಕೂಡ ನಾವು ತಿಳ್ಕೊಂಡಿರ್ಲಿಲ್ಲ. ಮನಸ್ಸು ಭಜನೆ ಮಾಡಂದ್ರೆ ಭಜನೆ ಮಾಡ್ತಾ ಇದ್ವಿ, ವ್ರತ ಮಾಡು ಅಂದರೆ ವ್ರತ ಮಾಡ್ತಾ ಇದ್ವಿ, ಉಪವಾಸ ಇರು ಅಂದರೆ ಉಪವಾಸ ಮಾಡ್ತಾ ಇದ್ವಿ. ಮನಸ್ಸು ಹೇಳಿರೋದನ್ನೆಲ್ಲ ನಾವು ಮಾಡ್ತಾನೇ ಇದ್ದೀವಿ. ಆದರೂ ಕೂಡ ನಮಗೆ ಎಲ್ಲಾದರೂ ಒಳಗಡೆ ನಮಗೆ ಶಾಂತಿ ಅನ್ನೋದು ನಮಗೆ ಸಿಕ್ಕಿದೆಯಾ? ಮನಸ್ಸು ಸಮಾಧಾನವಾಗಿದೆಯೇನು? ಅಷ್ಟೊಂದು ವ್ರತವನ್ನು, ಮನಸ್ಸಿನ ಮಾತ ಕೇಳಿ ವ್ರತಗಳನ್ನು ನಾವು ಮಾಡಿದ್ವಿ, ಉಪವಾಸ ಇದ್ವಿ, ಶರೀರಕ್ಕೆ ಎಷ್ಟೋ ದುಃಖ ಕೊಟ್ಟಿದ್ದೀವಿ, ನಮ್ಮ ಶರೀರಕ್ಕೆ ನಾವೇ ಎಷ್ಟೋ ತೊಂದರೆಗಳನ್ನು ಕೊಟ್ಟಿದ್ದೀವಿ ಮನಸ್ಸಿನ ಮಾತನ್ನು ಕೇಳಿ. ನಾನು ಕೂಡ ಅಷ್ಟೇ, ಎಷ್ಟೋ ಈ ಶರೀರಕ್ಕೆ ದುಃಖವನ್ನು ಕೊಟ್ಟಿದ್ದೀನಿ, ಕೆಂಡದ ಮೇಲೆ ನಡೆದಿದ್ದೀನಿ, ಉಪವಾಸ ಮಾಡಿದ್ದೀನಿ. ಈ ಶರೀರ ಒಪ್ತಾ ಇರಲಿಲ್ಲ ಉಪವಾಸ ಮಾಡೋದಕ್ಕೆ. ಆದರೂ ಕೂಡ ಮನಸ್ಸಿನ ಮಾತನ್ನು ಕೇಳಿ ನಾನು ಮಾಡ್ತಾ ಇದ್ದೆ. ಹೊರಗಿನ ಪ್ರಪಂಚ ಹಾಗೇನೆ ತಾನೇ ಮನಸ್ಸಿಗೆ ತಿಳಿಸಿರೋದು. ಹೊರಗಿನ ಪ್ರಪಂಚವನ್ನು ನೋಡಿ 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 ಈ ಮನಸ್ಸು ಅದನ್ನೇ ತಗೊಂಡಿರತ್ತೆ, ಅದನ್ನೇ ನನಗೂ ಕೂಡ ಮಾಡಿಸ್ತು. ಈ ಶರೀರ ಉಪವಾಸ ಇರೋದಕ್ಕೆ ಬೇಡ ಅಂದ್ರೂ ಕೂಡ ಉಪವಾಸ ಮಾಡ್ತಾ ಇದ್ದೆ. ಪೂಜೆ ಆಗೋವರೆಗೂ ಕೂಡ ಉಪವಾಸನೇ. ಒಂದೊಂದ್ಸತಿ ಪೂಜೆ ಆಗಿ ಅಡಿಗೆ ಮಾಡಿ ಪೂಜೆ ಆಗೋವರೆಗೂ ಕೂಡ ಸಾಯಂಕಾಲ ಆಗ್ತಾ ಇತ್ತು. ಆ ಉಪವಾಸದಿಂದ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡ್ತು. ನನಗೇನು ಆರೋಗ್ಯ ಸಿಗಲಿಲ್ಲ, ಪ್ರಾಬ್ಲಮ್ ಆಯಿತು ನನಗೆ. ಆದರೂ ಕೂಡ ನಾನು ಬಿಡ್ತಾ ಇರಲಿಲ್ಲ. ಈ ಉಪವಾಸದಿಂದನೇ ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂಥೇಳಿ ನಾನು ಮಾಡ್ತಾ ಇದ್ದೆ. ಉಪವಾಸ ವ್ರತಗಳನ್ನು ನಾನು ಕೂಡ ಮಾಡಿದ್ದೀನಿ. ಧ್ಯಾನಕ್ಕೆ ಬಂದಾಗ ಉಪವಾಸದಕ್ಕೂ ಪೂಜೆ ಪುನಸ್ಕಾರ ಮಾಡಿ ಉಪವಾಸವಾಗಿರೋದಕ್ಕೂ ಎಷ್ಟೋ ವ್ಯತ್ಯಾಸ ಇದೆ. ಯಾರು ಅನುಭವದಿಂದ ತಿಳ್ಕೊಂಡಿರ್ತಾರೆ ಆ ಒಂದು ರುಚಿ ಅವ್ರಿಗೆ ಗೊತ್ತಿರತ್ತೆ. ಬೆಂಕಿ ಕೆಂಡದಲ್ಲಿ ನಡೆದರೆ ಕಾಲಿಗೆಲ್ಲ
ಗೊಬ್ಬೆ ಬಂದ್ಬಿಡ್ತಾ ಇತ್ತು ಪಾದಗಳಿಗೆಲ್ಲ. ಉರುಳು ಸೇವೆ ಮಾಡ್ತಾ ಇದ್ದೆ. ಅಂತ ಒಂದು ವ್ರತಗಳಿಂದ ನನ್ನ ಶರೀರಕ್ಕೆ ಎಷ್ಟೋ ನಾನು ತೊಂದರೆ ಕೊಟ್ಟಿದ್ದೀನಿ ಧ್ಯಾನಕ್ಕೆ ಬರೋಕಿನ ಮೊದಲು. ಆದರೂ ಕೂಡ ನನಗೆ ಎಲ್ಲೂ ಕೂಡ ಶಾಂತಿ ಸಿಗಲಿಲ್ಲ, ನೆಮ್ಮದಿ ಸಿಗಲಿಲ್ಲ, ಆರೋಗ್ಯ ಸಿಗಲಿಲ್ಲ, ಕಷ್ಟ ಪರಿಹಾರ ಆಗಲಿಲ್ಲ. ಧ್ಯಾನದಲ್ಲಿ ನಾನು ಇಲ್ಲಿ ಏನು ಕೂಡ ಮಾಡಲಿಲ್ಲ ನೋಡಿ. ಸತ್ಯ ಯಾವಾಗಲೂ ಕೂಡ ಸರಳವಾಗಿರತ್ತೆ. ನಮ್ಮ ಜೀವನ ಹಾಗೇ ಸರಳವಾಗಿರೋದನ್ನ ನಾವು ಕಲ್ತ್ಕೋಬೇಕು. ಭಗವಂತನ ಹತ್ರ ನಾವು ತಲುಪಬೇಕಂತೇಳಿ ಇಷ್ಟೆಲ್ಲ ಸಾಧನೆ ಮಾಡಿದೆ. ಭಗವಂತನಿಗೆ ನನ್ನ ಮೇಲೆ ಕರುಣೆ ಬರಲಿ ಅಂತೇಳಿ ಇಷ್ಟೆಲ್ಲ ಸಾಧನೆ ಮಾಡಿದೆ, ಇಷ್ಟೆಲ್ಲ ಉಪವಾಸ ವ್ರತಗಳನ್ನ ಮಾಡಿದೆ. ಯಾವ ಭಗವಂತನೂ ಕೂಡ ನನಗೆ ಸಾಕ್ಷಾತ್ಕಾರ ಆಗಲಿಲ್ಲ. ಭಗವಂತ ಸರಳತೆಯಲ್ಲಿ ಇದ್ದಾನೆ. ಭಗವಂತನಿಗೆ ನೋಡೋದು, ಅವ್ರ ಜೊತೆಗಿರೋದು, ಇದು ತುಂಬಾ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಏನು ಕೂಡ ಕಷ್ಟ ಇಲ್ಲ. ಮನಸ್ಸು ಯಾವಾಗಲೂ ಕೂಡ ನಮಗೆ ಕಠಿಣವಾಗಿರೋದನ್ನೇ ತೋರಿಸಿ ಅದನ್ನೇ ನಾವು ತುಂಬಿಕೊಂಡು, ಕಠಿಣವಾಗಿರೋದ್ರಿಂದನೇ ನಮಗೆ ಭಗವಂತ ಸಿಗ್ತಾನೆ ಅಂಥೇಳಿ ನಾವು ಅದೇ ಒಂದು ಮೈಂಡ್ನಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಆ ಒಂದು ಅಚ್ಚು ನಾವು ಫಸ್ಟ್ ತೆಗೆದಾಕಬೇಕು. ಆ ಒಂದು ಅಚ್ಚು ತೆಗೆದಾಕಬೇಕಂದ್ರೆ ನಾವು ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಇರಬೇಕು ಫ್ರೆಂಡ್ಸ್. ಅಷ್ಟೊಂದು ವ್ರತ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ನನಗೆ ಮನಸ್ಸಿಗೆ ಶಾಂತಿ ಸಿಗದೆ ಇರೋದು, ಆರೋಗ್ಯ ಇದ್ದರೂ ಕೂಡ ಅನಾರೋಗ್ಯದಿಂದ ನನಗೆ ಹೇಗೆ ಬಂತು, ಆ ಒಂದು ಉಪವಾಸದಿಂದನೇ. ಶರೀರ ಒಪ್ಕೊಳ್ತಾ ಇರಲಿಲ್ಲ, ಆದರೂ ಕೂಡ ನಾನು ಆ ಉಪವಾಸ ಮಾಡ್ತಾ ಇದ್ದೆ. ಪೂಜೆ ಆಗೋವರೆಗೂ ಕೂಡ ನಾನು ಊಟ ಮಾಡಬಾರ್ದು ಅಂಥೇಳಿ. ನಾವು ಯಾವುದನ್ನ ಮಾಡಬೇಕು ಅದನ್ನ ಮಾಡುತ್ತಾ ಇಲ್ಲ, ಯಾವುದನ್ನ ಮಾಡಬಾರ್ದು ಅದನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಭಗವಂತನ ಒಂದು ಸಾಕ್ಷಾತ್ಕಾರ ಆಗ್ತಾ ಇಲ್ಲ. ಭಗವಂತ ಯಾವಾಗಲೂ ಕೂಡ ನಮಗೆ ಬಿಟ್ಟು ಹೋಗೇ ಇಲ್ಲ, ನಮ್ಮ ಜೊತೆಗೆ ಇದ್ದಾನೆ. ಭಗವಂತನಿಗೆ ಬಿಟ್ಟು ನಾವಿಲ್ಲ, ಯಾಕೆಂದ್ರೆ ನಾವೇ ಭಗವಂತ. ಒಂದು ಭಗವಂತನಿಂದ ಬಂದಂತ ಒಂದು ಜೀವಾತ್ಮ ಯಾವಾಗ್ಲೂ ಕೂಡ ನಮ್ಮ ಜೊತೆಗೆ ಇದ್ದಾನೆ. ಆ ಭಗವಂತ ಒಂದು ಭಾಗ, ನಾವು ಅಷ್ಟೇ. ಆ ಭಾಗ ನಾವಾಗಿ ನಾವು ಇಲ್ಲಿ ಜೀವಿಸ್ತಾ ಇದ್ದೀವಿ. ಭಗವಂತನಿಂದ ನಾವು ದೂರ ಇಲ್ಲ. ಆದ್ರೂ ಕೂಡ ನಮ್ಮ ಭಗವಂತನನ್ನ ಹುಡುಕಾಟ ವ್ರತದಿಂದ, ಪೂಜೆ ಪುನಸ್ಕಾರಗಳಿಂದ ನಾವು ಹುಡುಕ್ತಾ ಇದ್ದೀವಿ. ಅದನ್ನ ಮಾಡೋದ್ರಿಂದಾನೇ ನಮ್ಗೆ ಭಗವಂತ ಸಿಗ್ತಾನೆ ಅಂಥೇಳಿ. ಹೊರಗಡೆ ಎಲ್ಲಿ ಸಿಗ್ತಾನೆ ಭಗವಂತ? ನಮ್ಮ ಒಳಗಡೆನೆ ನಾವೇ ಆ ಭಗವಂತರಾಗಿದ್ದಾಗ ಹೊರಗಡೆ ಎಲ್ಲಿ ಸಿಗ್ತಾನೆ ಭಗವಂತ? ನನಗೆ ಪೂಜೆ ಪುನಸ್ಕಾರ ಮಾಡುವಾಗ ಎಲ್ಲೂ ಕೂಡ ನನಗೆ ಭಗವಂತ ಸಿಗ್ಲಿಲ್ಲ. ನಾನು ಆರಾಮಾಗಿ ನನ್ನ ಉಸಿರಾಟದ ಜೊತೆಗಿದ್ದಾಗ ಎಲ್ಲ ಒಂದು ಭಗವಂತನ ಒಂದು ಸಾಕ್ಷಾತ್ಕಾರ ನನಗಾಗ್ತಾ ಇದೆ. ಪ್ರತಿಯೊಂದು ಭಗವಂತ ಬಂದು ಕೂಡ ನನಗೆ ಅವರು ಒಂದು ಜ್ಞಾನವನ್ನು ನನಗೆ ತಿಳಿಸ್ಕೊಡ್ತಾ ಇದ್ದಾರೆ.
ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಮಗೆ ಧ್ಯಾನದಲ್ಲಿ ಯಾವೊಂದು ಅನುಭವ ಆಗುತ್ತೋ ಹಾಗೇ ನಾವು ಸಾಕ್ಷಿಯಾಗಿ ನಾವು ನೋಡ್ತಾ ಇರೋಣ. ಯಾವುದು ಕೂಡ ವಿಚಾರ ಬೇಡ. ನಾವು ಮನಸ್ಸಿನ ಮಾತನ್ನು ಕೇಳಿ ಎಷ್ಟೋ ವಿಚಾರಗಳನ್ನು ತುಂಬಿಕೊಂಡು ನಮ್ಮ ಜೀವನದಲ್ಲಿ ನಾವೇ ಕಷ್ಟವನ್ನು ನಾವೇ ತಂದುಕೊಳ್ತಾ ಇದ್ದೀವಿ. ಯಾವುದೋ ಒಂದು ಏನೋ ಒಂದು ನೋಡಿರ್ತೀವಿ, ಅದನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ನಮ್ಮ ಒಳಗಡೆ ತುಂಬಿಕೊಂಡು ಅದು ಆಗಬಾರ್ದು ಏನಿರುತ್ತೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅದನ್ನು ನಾವು ತಂದ್ಕೊಂಡ್ಬಿಟ್ಟಿರ್ತೀವಿ. ಯಾವುದು ಆಗಬಾರ್ದು ಅಂತೇಳಿ ನಾವು ಅಂದ್ಕೊಂಡಿರ್ತೀವೋ ಅದೇ ಆಗತ್ತೆ. ಯಾಕೆಂದರೆ ನಾವು ಪದೇ 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 ಅದನ್ನೇ ಯೋಚನೆ ಮಾಡೋದ್ರಿಂದ. ಯಾವಾಗ ನಾವು ಮನಸ್ಸನ್ನು ಖಾಲಿ ಮಾಡ್ಕೊಳ್ತೀವೋ, ಯಾವಾಗ ಏನೇ ಒಂದು ಆಗಬೇಕಾಗಿದ್ರೂ ಕೂಡ ಅದು ಆಗೋದಿಲ್ಲ, ಒಳ್ಳೆಯದನ್ನೇ ಆಗತ್ತೆ. ಕೆಟ್ಟದ್ದನ್ನು ಆಗೋದು ತಪ್ಪಿಸತ್ತೆ. ಈ ಧ್ಯಾನದ ಶಕ್ತಿಯಿಂದ ಅದನ್ನು ತಪ್ಪು ಹೋಗುತ್ತೆ. ನಾವು ಏನೇ ಆದ್ರೂ ಕೂಡ ನಾವು ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಮನಸ್ಸನ್ನು ಖಾಲಿ ಮಾಡ್ಕೋಬೇಕು. ಎಷ್ಟೆಷ್ಟೋ ಗಂಡಾಂತರಗಳನ್ನು ತಪ್ಪೋಗುತ್ತೆ. ಯಾಕೆಂದರೆ ಅಲ್ಲಿ ಒಂದು ಖಾಲಿಯಾದಂಥ ಮನಸ್ಸಿನಲ್ಲಿ, ಖಾಲಿಯಾದಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದಾಗ ಆಗ ಭಗವಂತ ಎಲ್ಲ ಕೆಲಸನೂ ಕೂಡ ನಮ್ಮ ಜೊತೆಗಿದ್ದು ಮಾಡಿಸ್ತಾ ಇರ್ತಾನೆ. ಅಲ್ಲಿ ನಾವು ಏನು ಕೂಡ ಮಾಡ್ತಾ ಇರೋದಿಲ್ಲ. ನಾವು ಪಾತ್ರಧಾರಿಗಳು ಆಗಿರ್ತೀವಿ ಅಷ್ಟೇ. ಎಷ್ಟೆಷ್ಟೋ ದೊಡ್ಡ ಒಂದು ಘಟನೆಗಳನ್ನು, ಗಂಡಾಂತರಗಳನ್ನು ತಪ್ಪು ಹೋಗುತ್ತೆ. ಆವಾಗ ನಾವು ಮನಸ್ಸಿನ ಜೊತೆಗಿದ್ದು ಏನೇ ಮಾಡಿದ್ರೂ ಕೂಡ ಆಗಬಾರ್ದನ್ನೆಲ್ಲ ಆಗ್ತಾ ಇರತ್ತೆ. ಮನಸ್ಸನ್ನು ಖಾಲಿ ಮಾಡಿಕೊಂಡಾಗ ಒಂದು ಭಗವಂತನ ಜೊತೆಗಿದ್ದು ನಾವು ಏನು ಮಾಡ್ತೀವಿ ಅದು ಎಲ್ಲವೂ ಕೂಡ ಒಳ್ಳೆಯದೇ ಆಗತ್ತೆ ಫ್ರೆಂಡ್ಸ್. ನಾವು ಮನಸ್ಸನ್ನು ಖಾಲಿ ಮಾಡ್ಕೋಬೇಕು. ಒಂದ್ಸತೆ ವಿಶಾಖಪಟ್ಟಣಕ್ಕೆ 2011 ನಾವು ಧ್ಯಾನಕ್ಕೆ ಅಂಥೇಳಿ ಅಲ್ಲಿ ಧ್ಯಾನ ಡಿಸೆಂಬರಲ್ಲಿ ಪ್ರತಿ ವರ್ಷ ಕೂಡ ಒಂದೊಂದು ಕಡೆ ಇರ್ತಾ ಇತ್ತು. ನಾವು ಒಂದ್ಸತೆ ವಿಶಾಖಪಟ್ಟಣಕ್ಕೆ ಹೋಗಿದ್ವಿ. ಅಲ್ಲಿಂದ ನಾವು ಬರುವಾಗ ಟ್ರೈನಲ್ಲಿ ಬಂದ್ವಿ. ಟ್ರೈನಲ್ಲಿ ತುಂಬ ದೂರದ ಒಂದು ಪ್ರಯಾಣ ಇರೋದ್ರಿಂದ ಧ್ಯಾನನೇ ನಮಗೆ ಆವಾಗಲೇ ಅಭ್ಯಾಸ ಆಗಿತ್ತು. ಧ್ಯಾನ ಮಾಡೋದು ಪ್ರಯಾಣ ಮಾಡುವಾಗ್ಲೂ ಕೂಡ ನಾವು ಕಣ್ಣು ಮುಚ್ಚೆನೇ ಧ್ಯಾನಕ್ಕೆ ಕೂತ್ಕೊಂಡ್ಬಿಡೋದು. ಏನಿದೆ ಅಲ್ಲಿ ಕೆಲಸ? ಏನೂ ಇಲ್ಲ. ಸ್ವಲ್ಪ ಹೊತ್ತು ಪ್ರಕೃತಿಯನ್ನು ನೋಡಿ, ನಮ್ಮ ಕುಟುಂಬದಲ್ಲಿ ಎಷ್ಟೋ ಜನ ನಾವು ಅಲ್ಲಿ ಹೋಗಿದ್ವಿ. ಆ ಒಂದು ಫಂಕ್ಷನ್ಗೆ, ಧ್ಯಾನ ಒಂದು ಫಂಕ್ಷನ್ಗೆ ವಿಶಾಖಪಟ್ಟಣಕ್ಕೆ ಹೋಗಿದ್ವಿ. ತುಂಬ ಜನನೇ ಹೋಗಿದ್ವಿ. ಧ್ಯಾನದ ಒಂದು ಫಂಕ್ಷನ್ ಮುಗಿಸ್ಕೊಂಡು ನಾವು
ನಮ್ಮ ಊರಿಗೆ ಬರುವಾಗ ನಾವು ಧ್ಯಾನಕ್ಕೆ ಕೂತ್ಕೊಂಡಿದ್ದೀವಿ. ಇನ್ನು ನಮ್ಮ ಊರು ಬರೋದು ಸ್ವಲ್ಪ ಹತ್ರನೇ. ನಾನು ಅವಾಗ ಬೆಂಗಳೂರಿಗೆ ಬರ್ತಾ ಇರಲಿಲ್ಲ. ನಮ್ಮ ತಂಗಿ ಊರಿಗೆ ಹೋಗೋಣ ಅಂಥೇಳಿ ಅವ್ರ ಜೊತೆಗೆ ನಾನು ಕೂಡ ಹೊರಟಿದ್ದೆ. ಅಲ್ಲಿ ವಿಶಾಖಪಟ್ಟಣದಿಂದ ಹಾಗೆ ನಮ್ಮ ತಂಗಿ ಊರಿಗೆ ಅವ್ರ ಜೊತೆಗೇ ನಾನು ಹೊರಟಿದ್ದೆ. ಅದು ಏನು ಇನ್ನೊಂದು 10 ನಿಮಿಷದ ದಾರಿ. ಇವಾಗ ಏನು ಊರು ಬಂದ್ಬಿಡತ್ತೆ. ಅಷ್ಟರಲ್ಲಿ ಆ ಟ್ರೈನ್ ಎದುರುಗಡೆ ಒಂದು ಟ್ರ್ಯಾಕ್ಟರ್ ಅಡ್ಡ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಅವಾಗ ಹೋಗ್ತಾ ಇರೋ ಟ್ರೈನು ಆ ಒಂದು ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದು ಅದು ಸುತ್ತಿ 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 ಎಷ್ಟೋ ದೂರ ಹೋಗಿ ಬಿದ್ದುಬಿಟ್ಟಿದೆ. ಆ ಒಂದು ಸಮಯದಲ್ಲಿ ನಾವು ಧ್ಯಾನಕ್ಕೇನೆ ಕೂತ್ಕೊಂಡಿದ್ವಿ. ಮುಂದೆ ಇರೋದನ್ನು ಏನು ಕೂಡ ಕಾಣಿಸೋದಿಲ್ಲ. ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಂಡಿದ್ದೀವಿ. ನಾವು, ನಮ್ಮ ತಂಗಿಯವರು, ನಾವು ಎಷ್ಟು ಜನ ಹೋಗಿದ್ವಿ ಎಲ್ಲರೂ ಕೂಡ ಆ ಟ್ರೈನಲ್ಲಿ ನಾವು ಧ್ಯಾನಕ್ಕೇನೆ ಕೂತ್ಕೊಂಡಿದ್ದೀವಿ. ಧ್ಯಾನದಲ್ಲಿ ನಮಗೆ ಹೇಳ್ತು ಕಣ್ಣು ಬಿಡಬಾರ್ದು, ಹೀಗೆ ಕೂತ್ಕೊಂಡಿರಿ ಅಂಥೇಳಿ ನಮಗೆ ಬಂತು. ನಮಗೆ ಕಣ್ಣು ಬಿಡೋಕ್ಕೂ ಕೂಡ ಆವಾಗ ಆಗಲಿಲ್ಲ. ನಾವು ಧ್ಯಾನನೇ ಮಾಡ್ತಾ ಇದ್ವಿ ಆ ಸಮಯದಲ್ಲಿ. ಯಾವುದೇ ಕಾರಣಕ್ಕೂ ಕಣ್ಣು ಬಿಡಬಾರ್ದು. ಪತ್ರ ಸರ್ ಹೇಳ್ತಾ ಇರ್ತಾರಲ್ವ, ಯಾವುದೇ ಕಾರಣಕ್ಕೂ ಕಣ್ಣು ಬಿಡಬೇಡಿ ಅಂಥೇಳಿ. ಹಾಗೆ ನಾವು ಉಸಿರನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೊಂಡ್ಬಿಟ್ಟಿದ್ವಿ. ಡೀಪಾಗಿ ಹೋಗ್ಬಿಟ್ಟಿದ್ದೀವಿ ಆ ಸಮಯದಲ್ಲಿ. ಆ ಘಟನೆ ಏನು ನಡೆದಿದೆ ಅದೇ ಟ್ರೈನಲ್ಲೇ ನಾವು ಕೂತ್ಕೊಂಡಿದ್ದೀವಿ. ಆ ಒಂದು ಟ್ರ್ಯಾಕ್ಟ್ರು ಅಡ್ಡ ಬಂದು ನಿಂತ್ಕೊಂಡಾಗ ಅದು ಆ ಟ್ರೈನು ಆ ಟ್ರ್ಯಾಕ್ಟರ್ಗೆ ಡಿಕ್ಕಿ ಡ್ಯಾಶ್ ಆದಮೇಲೆ ಅದು ಎಷ್ಟೋ ದೂರ ಹೋಗಿ ಅದು ಬಿದ್ದಿದೆ. ಮತ್ತು ಆ ಬೋಗಿಗಳಿಗೆಲ್ಲ ಮೆಟ್ಲಿರತ್ತಲ್ವ, ಎಲ್ಲ ಮೆಟ್ಲು ಕೂಡ ಒಂದು ಮೆಟ್ಲಿಲ್ಲ, ಎಲ್ಲನೂ ಕೂಡ ನೆಗ್ಗೋಗ್ಬಿಟ್ಟಿದೆ. ಆವಾಗ ಅದು ನಿಂತಾದ್ಮೇಲೆ ಎಲ್ಲರೂ ಕೂಡ ಕೆಳಗಡೆ ಇಳಿತಾ ಇದ್ದಾರೆ. ಅವಾಗ ನಾವು ಧ್ಯಾನದಿಂದ ಹೊರಗಡೆ ಬಂದಿದ್ವಿ. ಏನು ನಡೀತಾ ಇದೆ ಅಂಥೇಳಿ. ಎಲ್ಲರೂ ಕೂಡ ಯಾಕೆ ಕೆಳಗಡೆ ಇಳಿತಾ ಇದ್ದಾರೆ, ಏನು ನಡೀತಾ ಇದೆ ಅಂಥೇಳಿ ಅವಾಗ ನಾವು ಕೆಳಗಡೆ ಇಳಿದು ನೋಡಿದರೆ ಇಂಥ ಒಂದು ಘಟನೆ ಎಲ್ಲ ನಡೆದ್ಬಿಟ್ಟಿದೆ. ಅದು ತುಂಬ ಒಂದು ಆಶ್ಚರ್ಯಕರವಾಗಿರುವಂಥ ಘಟನೆ. ಯಾರಿಗೂ ಕೂಡ ಏನೂ ಆಗಲಿಲ್ಲ, ಒಬ್ರಿಗೂ ಕೂಡ ಯಾವುದೂ ಏನೂ ಆಗಿಲ್ಲ. ಅಷ್ಟೊಂದು ಅನಾಹುತ ಆದ್ರೂ ಕೂಡ ಯಾರಿಗೂ ಏನೂ ಆಗಿಲ್ಲ. ಆಗ ಮತ್ತೆ ಅಲ್ಲಿಂದ ಮತ್ತೆ ಬಸ್ನಲ್ಲಿ ಕೂತ್ಕೊಂಡು ಮತ್ತೆ ನಾವು ಪ್ರಯಾಣ ಮಾಡಬೇಕು. ಇನ್ನು 3 ಗಂಟೆ ಇದೆ ಊರು ಬರೋದು. ಆ ಊರಿಗೆ ನಾವು ಹೊಸಪೇಟೆ ಅಂತೇಳಿ ಅಲ್ಲಿವರೆಗೂ ನಾವು ಟಿಕೆಟ್ ತೊಗೊಂಡಿದ್ವಿ. ಅದು ಬರೋದು ಇನ್ನೊಂದು 10 ನಿಮಿಷದ ದಾರಿ ಅದು ಅಷ್ಟೇ. ಅಷ್ಟರಲ್ಲಿ ಮಧ್ಯದಲ್ಲೇ ಹೀಗಾಗೋಯ್ತು. ಮತ್ತೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತೆ ಅಲ್ಲಿ ನಾವು ಬಸ್ಸಲ್ಲಿ ನಾವು ಕೂತ್ಕೊಂಡ್ವಿ. ಮತ್ತೆ ಮುಂದಕ್ಕೆ ಹೋಗಬೇಕು. ಬಸ್ಸಲ್ಲಿ ಹೋಗುವಾಗ ಮತ್ತೆ ಧ್ಯಾನಕ್ಕೂ ಕೂತ್ಕೊಂಡೆ. ಇದು ಎಲ್ಲ ನಡೆದಿರೋದೆಲ್ಲ ನಾನು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನಡೀತು, ಈ ರೀತಿ ಎಲ್ಲ ನಡೀತಾ ಇದೆ ಅಂಥೇಳಿ. ಆವಾಗಲೇ ನನಗೆ ಗೊತ್ತಾಗಿದ್ದು ಈ ರೀತಿ ನಾನು ಆಫ್ಟರ್ ಟ್ರಾವೆಲ್ ಮಾಡಿ ನಾನು ಮಾಸ್ಟರ್ ಒಂದು ಸಾಂಗತ್ಯದಲ್ಲಿ ಇದ್ದು ಮಾಸ್ಟ್ರಿಗೆ ಇದನ್ನೆಲ್ಲ ತಿಳಿಸ್ತಾ ಇದ್ದೀನಿ. ಮಾಸ್ಟರ್ಗಳಿಂದ ನನಗೆ ಆನ್ಸರ್ ಸಿಗ್ತಾ ಇದೆ ಅಂತೇಳಿ ಅವತ್ತೇ ದಿನಾನೇ ನನಗೆ ಗೊತ್ತಾಗಿದ್ದು. ಆದರೆ ಅದ್ರ ಮೊದಲು ಕೂಡ ನಾನು ಮಾಡ್ತಾ ಇದ್ದೀನಿ, ಈ ರೀತಿ ಆಫ್ಟರ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಆದರೆ ನನಗೇನು ಕೂಡ ಗೊತ್ತಾಗಿರಲಿಲ್ಲ. ಈ ರೀತಿ ಇಂಥ ಒಂದು ಘಟನೆಯಿಂದ ನಾವು ಪಾರಾದ್ವಿ ಅಂಥೇಳಿ ನಾನು ಈ ರೀತಿ ಹೇಳ್ಕೊಳ್ತಾ ಇದ್ದೀನಿ. ಆವಾಗ ನನಗೆ ಪತ್ರಿಜಿಯವರು ಇದೇ ಒಂದು ಧ್ಯಾನದ ಒಂದು ವಿಶಿಷ್ಟತೆ, ಇಂಥ ಒಂದು ಅದ್ಭುತವಾದಂಥ ಎನರ್ಜಿಯಿಂದನೇ ನಾವು ಏನು ತಗೊಂಡಿರ್ತೀವಿ, ಮನಸ್ಸನ್ನು ಖಾಲಿ ಮಾಡ್ಕೊಂಡಿರ್ತೀವಿ, ಧ್ಯಾನದಲ್ಲಿ ಇರ್ತೀವೋ ಆ ಧ್ಯಾನದ ಶಕ್ತಿನೇ ನಮಗೆ ಕಾಪಾಡತ್ತೆ ಅಂಥೇಳಿ ಪತ್ರಿಜಿಯವರಿಂದ ನನಗೆ ಆನ್ಸರ್ ಬಂತು. ಆವಾಗನೇ ನನಗೆ ಗೊತ್ತಾಗಿರೋದು ಭಗವಂತ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರ್ತಾನೆ. ನಮಗೆ ಬಿಟ್ಟು ಭಗವಂತ ಇಲ್ವೇ ಇಲ್ಲ, ನಮ್ಮ ಒಳಗಡೆನೇ ಇದ್ದಾನೆ ಭಗವಂತ.
ನಾವು ಮನಸ್ಸನ್ನ ಖಾಲಿ ಮಾಡ್ಕೋಬೇಕು. ಆಗ್ತಾ ಇರೋದನ್ನ ನಾವು ಸಾಕ್ಷಿಯಾಗಿ ನೋಡ್ತಾ ಇರಬೇಕು ಅಂತೇಳಿ. ಸಾಕ್ಷಿಯಾಗಿ ನೋಡ್ತಾ ಇರೋದ್ರಿಂದನೇ ಇಂಥ ಒಂದು ಘಟನೆಗಳನ್ನ ತಪ್ಪೋಗತ್ತೆ ಅಂತೇಳಿ ಅವಾಗ್ಲೂ ಕೂಡ ಇನ್ನೂ ಕೂಡ ನಾನು ಸ್ಪಷ್ಟವಾಗಿ ತಿಳ್ಕೊಂಡೆ. ನಾವು ಧ್ಯಾನಕ್ಕೆ ಕೂತ್ಕೊಂಡ್ರು ಕೂಡ ನಮ್ಮ ಶಕ್ತಿ ತರಂಗಗಳು ಎಷ್ಟೋ ದೂರದವರೆಗೂ ಹೋಗ್ತಾ ಇರತ್ತೆ. ಮನಸ್ಸನ್ನ ನಾವು ಖಾಲಿ ಮಾಡ್ಕೊಂಡಿರ್ಬೇಕು. ಹಾಗೆ ನಾವು ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಬೇಕು. ನಾವು ಈಗ ಏನಾಗತ್ತೋ ಏನೋ ಅಂಥೇಳಿ ಆ ರೀತಿ ಭಯ ಇಟ್ಕೊಂಡು ನಾವು ಯೋಚನೆ ಮಾಡ್ತಾ ಹೋದ್ರೆ ಅದು ಹಾಗೆ ಆಗತ್ತೆ. ಯಾಕಾಗೋದಿಲ್ಲ? ಯಾಕೆಂದ್ರೆ ನಾವು ಎಂತಹ ಯೋಚನೆಗಳನ್ನ ಇಟ್ಕೊಂಡು ಹೊರಗಡೆ ಹೋಗಿರ್ತೀವಿ, ಅದೇ ನಮ್ಮ ಜೀವನ ಆಗಿರತ್ತೆ. ಅದನ್ನೇ ನಮ್ಗೆ ಗಟ್ಟಿಸತ್ತೆ ಜೀವನದಲ್ಲಿ. ನನಗೆ ಪೂಜೆ ಪುನಸ್ಕಾರ ಮಾಡೋದ್ರಿಂದ, ವ್ರತಗಳನ್ನ ಮಾಡೋದ್ರಿಂದ ಏನು ಕೂಡ ಸಾಕ್ಷಿಯಾಗಿ ನೋಡೋದನ್ನ ನಾನು ಕಲ್ತ್ಕೊಳ್ಳಿಲ್ಲ. ಯೋಚನೆಯಿಂದ, ಚಿಂತೆಯಿಂದ ನಾನು ತುಂಬಿಕೊಂಡಿದ್ದೆ. ಆವಾಗ ಎಲ್ಲ ನನ್ನ ಜೀವನದಲ್ಲಿ ಏನಾಗಬಾರ್ದು ಆಗ್ತಾ ಇತ್ತೋ ಅದನ್ನೇ ಆಗ್ತಾ ಇತ್ತು. ಏನಾಗಬಾರ್ದು ಅಂತ ಅನ್ಕೊಳ್ತಾ ಇದ್ದೆ, ಅದನ್ನೇ ಆಗ್ತಾ ಇತ್ತು. ಯಾಕೆಂದ್ರೆ ಅಂಥ ಯೋಚನೆಗಳಿಂದ ನಾನು ತುಂಬಿಕೊಂಡಿದ್ದೆ. ಯಾವಾಗ ನಾನು ಧ್ಯಾನಕ್ಕೆ ಬಂದನೋ, ಸಾಕ್ಷಿಯಾಗಿ ನಾನು ನೋಡೋದನ್ನ ಕಲ್ತ್ಕೊಂಡು ಮನಸ್ಸನ್ನ ಶೂನ್ಯ ಮಾಡಿಕೊಂಡು ಎಂಥ ಒಂದು ದೊಡ್ಡ ದೊಡ್ಡ ಘಟನೆ ಅದನ್ನ ತಪ್ಪು ಹೋಗ್ತಾ ಇದೆ. ಅನಾರೋಗ್ಯದಿಂದ ಇರೋದು ಆರೋಗ್ಯ ನನಗೆ ಸಿಕ್ತು, ಕಷ್ಟ ಎಲ್ಲ ಪರಿಹಾರ ಆಯಿತು. ಎಷ್ಟೆಷ್ಟೋ ದೊಡ್ಡ ಘಟನೆಗಳನ್ನ ನಡೆಯೋದನ್ನ ಅದು ತಪ್ಪೋಯ್ತು. ಒಂದಲ್ಲ, ನಾನು ನಿಮ್ಗೆ ಒಂದೇ ಎಕ್ಸಾಂಪಲ್ ಕೊಟ್ಟಿರೋದು. ಈ ರೀತಿ ಎಷ್ಟೋ ಘಟನೆಗಳು ನಡೆದಿದೆ ನನ್ನ ಜೀವನದಲ್ಲಿ. ಆಗೋದನ್ನ ತಪ್ಪೋಗಿದೆ ಧ್ಯಾನದ ಶಕ್ತಿಯಿಂದ. ಹಾಗಾಗಿ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮಗೆ ಭಯ ಪಡೋದು ಅವಶ್ಯಕತೆನೇ ಇಲ್ಲ. ನಾವು ಸುಮ್ಮನೆ ನೋಡ್ತಾ ಇರೋದು. ನಿದ್ದೆ ಬಂದ್ರೂ ಕೂಡ, ಕನಸು ಕಾಣ್ತಾ ಇದ್ರೂ ಕೂಡ, ಅನುಭವ ಆಗ್ತಾ ಇದ್ರೂ ಕೂಡ ಹಾಗೆ ನಾವು ಸುಮ್ಮನೆ ನೋಡೋದನ್ನ ಕಲ್ತ್ಕೋಬೇಕು. ಅದನ್ನೇ ನಾವು ಅಭ್ಯಾಸ ಮಾಡಬೇಕು ಫ್ರೆಂಡ್ಸ್.
ನನ್ನ ಮುಂದೆ ಈಗೂ ಕೂಡ ಹೇಳ್ತಾ ಇರ್ತಾರೆ, ಆರಾಮಾಗಿ ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಎಷ್ಟೋ ಜನ ನನಗೂ ಹೇಳಿದ್ದಾರೆ. ಎಷ್ಟೋ ಒಂದು ಯೋಗ ಅಭ್ಯಾಸ ಮಾಡಿದರೆ, ಎಷ್ಟೋ ಸಾಧನೆ ಮಾಡಿದರೆ, ಎಷ್ಟೋ ಪೂಜೆ ಪುನಸ್ಕಾರ ಮಾಡಿದ್ರೇ ನಮಗೆ ಒಳ್ಳೇದಾಗಿಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತೇಳಿ ಎಷ್ಟೋ ಜನ ನನಗೆ ಕೇಳಿದ್ದಾರೆ. ನೋಡಿ ಅಭ್ಯಾಸ ಮಾಡಿ ಅಂದರೆ ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳೋದಿಲ್ಲ. ನಾನು ಕೇಳಿದ್ರೂ ಕೂಡ ಓಕೆ, ಕೇಳದೆ ಇದ್ರೂ ಕೂಡ ಓಕೆ. ನಾನು ಹೇಳೋದು ನನ್ನ ಧರ್ಮ, ನಾನು ಹೇಳ್ತಾ ಇರ್ತೀನಿ. ಕೇಳೋರ್ಗೂ ಹೇಳ್ತೀನಿ, ಕೇಳದೆ ಇರೋರ್ಗು ಕೂಡ ನಾನು ಹೇಳ್ತಾ ಇರ್ತೀನಿ. ಕೇವಲ 1 ನಿಮಿಷ ಫ್ರೆಂಡ್ಸ್, ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಥರ್ಟಿ ಸೆಕೆಂಡ್ಸ್ ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಟೆನ್ ಸೆಕೆಂಡ್ಸ್, 5 ಸೆಕೆಂಡ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಈ ದಿನದ ಧ್ಯಾನಕ್ಕೆ ಜಾಯಿನ್ ಆಗಿ ನಿಮ್ಮ ಎನರ್ಜೀಸ್ನ ಶೇರ್ ಮಾಡಿದ್ದೀರಾ. ತುಂಬಾ ಚೆನ್ನಾಗಿತ್ತು. ಪೂಜೆ ಮುಖ್ಯನಾ, ಧ್ಯಾನ ಮುಖ್ಯನಾ? ಪೂಜೆಯಿಂದ ಇವತ್ತಿನ ಧ್ಯಾನ ಆಗತ್ತಾ? ಪೂಜೆಯಿಂದ ಭಗವಂತನ ಸಾಕ್ಷಾತ್ಕಾರ ಇದೆಯಾ, ಧ್ಯಾನದಿಂದ ಸಾಕ್ಷಾತ್ಕಾರ ಇದೆಯಾ ಅನ್ನೋ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ನಿಮ್ಗೆ ತುಂಬಾ ಧನ್ಯವಾದಗಳು, ಅನಂತ ಕೋಟಿ ವಂದನೆಗಳು ಈ ಅವಕಾಶ ಕೊಟ್ಟಿರೋದಕ್ಕೆ ನನಗೆ. ಥ್ಯಾಂಕ್ ಯು ಮಾಸ್ಟರ್ಸ್. ಧ್ಯಾನವನ್ನ ಮಾಡಿ ಮತ್ತೆ ಧ್ಯಾನವನ್ನ ಮಾಡಿಸಿ ಕಳ್ಸೋ 1 ಲಿಂಕ್ ಇಂದ ಎಲ್ಲೋ ಯಾರಿಗೂ ತುಂಬಾ ಹೆಲ್ಪ್ ಆಗೋದಿರತ್ತೆ ಮಾಸ್ಟರ್ಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೋಗಿ ಹೋಗ್ಲಿಕ್ಕೆ ಕಾಯ್ತಾ ಇರತ್ತೆ. ನೀವು ಹೇಳಿದ್ರೆ ಏನ್ ಅನ್ಕೊಳ್ತಾರೆ ಅನ್ನೋದು ಬೇಡ ಮಾಸ್ಟರ್ಸ್, ಆ ಸಂಕೋಚನೆ ಬೇಡ. ದಯವಿಟ್ಟು ಧ್ಯಾನದ ಬಗ್ಗೆ ಹೇಳಿ, ತಿಳಿಸಿ, ಮತ್ತೆ ಈ ಧ್ಯಾನದ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನದ ಕ್ಲಾಸ್ ನ ಮುಗಿಸೋಣ ಮಾಸ್ಟರ್ಸ್. ಎಲ್ಲರಿಗೂ ಶುಭ ದಿನ. ಮತ್ತೆ ನಾಳೆ ಬೆಳಗ್ಗೆ 5 ಗಂಟೆಗೆ ಜಾಯಿನ್ ಆಗೋಣ. ಥ್ಯಾಂಕ್ ಯು ಮ್ಯಾಮ್.